ಜುಲೈ 18ನೇ ತಾರೀಕು ದೆಹಲಿಗೆ ಬರೋದಕ್ಕೆ ಸಿಎಂಗೆ ಬುಲಾವ್ ಬಂದಿದೆ. ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂಗೆ ಮಹತ್ವದ ಸಭೆ 18ನೇ ತಾರೀಕು ಜುಲೈ 18ಕ್ಕೆ ದೆಹಲಿಗೆ ಬರೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ಗೆ ಬುಲಾವ್ ಬಂದಿದೆ. ಕೇಂದ್ರಕ್ಕೆ ಹೈಕಮಾಂಡ್ ನಾಯಕರಿಂದ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂಗೆ ಮಹತ್ವದ ಸಭೆ. ಸಿದ್ದರಾಮಯ್ಯ ಹರಿಪ್ರಸಾದ್ ಕೂಡ ಹೈಕಮಾಂಡ್ ಬುಲಾವ್ ನೀಡಿದೆ. ಖಾಲಿ ಇರುವಂತಹ 20 ಸ್ಥಾನ ಭರ್ತಿ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಸಿದ್ದು ಸರ್ಕಾರದ 3-4 ಜನರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳಿವೆ. ಹೊಸಬರಿಗೆ ಹೆಚ್ಚಿನ ಅವಕಾಶ ನೀಡುವುದಕ್ಕೆ ನಿರ್ಧಾರ. 38ರಿಂದ 60 ವರ್ಷದೊಳಗಿನವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಯುವ ಮುಖಗಳಿಗೆ ಹೆಚ್ಚಿನ ಸ್ಥಾನ ನೀಡುವ ಸಾಧ್ಯತೆಗಳು. 20 ಸ್ಥಾನಗಳ ಪೈಕಿ 19 ಸ್ಥಾನ ತುಂಬುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಈ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಹಾಗಾದ್ರೆ? ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್, ಪುಟ್ಟರಂಗ್ ಶೆಟ್ಟಿ, HC ಬಾಲಕೃಷ್ಣ, ರಾಘವೇಂದ್ರ ಹಿಟ್ನಾಳ್, ರಿಜ್ವಾನ್ ಅರ್ಷದ್, AS ಪೊನ್ನಣ್ಣ, ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ್, ಶಿವಲಿಂಗೇಗೌಡ ಸೇರಿದಂಗೆ ಸುಮಾರು ಜನ ರೇಸ್ನಲ್ಲಿದ್ದಾರೆ. ಇದರ ಜೊತೆಗೆ ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮ್ ಗೆದ್ದಿರುವಂತಹ MLAಗಳು ಕೂಡ ರೇಸ್ನಲ್ಲಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಂದ್ರನ್ ಪಟೇಲ್ ಸಂಪರ್ಕದಲ್ಲಿದ್ದಾರೆ. ಪಟೇಲ್ರೆ, ಕೊನೆಗೂ ಮುಹೂರ್ತ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. 18ನೇ ತಾರೀಕು ಬರೋದಕ್ಕೆ ಬುಲಾವ್ ಬಂದಿರೋದು ಸಿಎಂಗೆ. ಅಂದುಕೊಂಡಂತ ರೀತಿಯಲ್ಲೇ ವಿಸ್ತರಣೆ ಆಗುತ್ತೆ ಅಂತ ಅನ್ಸುತ್ತಾ? ಹೊಸ ಮುಖಗಳು, ಆ ಒಂದು ಏಜ್ಡ್ ಬೇಸ್ಡ್ ಮೇಲೆ. ಅರುಣುಗಾರ್, ಕೊನೆಗೂ ಕೂಡ ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂದಿರುವಂತದ್ದು. ಇದೇ ಬರಲಿರ್ತಕ್ಕಂಥ ಜುಲೈ 18ನೇ ತಾರೀಕು ಹೈಕಮಾಂಡ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ BK ಹರಿಪ್ರಸಾದ್ ರವರಿಗೆ 18ನೇ ತಾರೀಕು ದೆಹಲಿಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. 18ನೇ ತಾರೀಕು ದೆಹಲಿಯ ACC ಕಚೇರಿಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ACCಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಸಭೆ ನಡೆಸಲಿದ್ದಾರೆ. ಒಟ್ಟಾರೆ ಈ ಬಾರಿ ಸಂಪುಟ ವಿಶೇಷವಾಗಿ ಇರಬೇಕು ಮತ್ತು 2028ರ ಚುನಾವಣೆಗೆ ಅದೊಂದು ಮಂಚೂಣಿಯಾಗಿರ್ಬೇಕೆಂಬ ಕಾರಣಕ್ಕಾಗಿ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಇಲ್ಲ ಅಂತ ಘೋಷಣೆಯನ್ನು ಮಾಡಲಾಯಿತು. ಆದ್ರೆ ಈ ಬಾರಿ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಲಾಗ್ತಿರ್ತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ಅನೇಕರು ರೇಸ್ನಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ AS ಪೊನ್ನಣ್ಣ ಹೆಸರು ಇದೀಗ ಮಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಮೂಡಿಗೆರೆ ಕ್ಷೇತ್ರದ ನಯನಾ ಮೋಟಂರವರ ಹೆಸರು ಕೂಡ ಇರುವಂತದ್ದು. ಅದೇ ರೀತಿ ಅನ್ನಪೂರ್ಣ ತುಕಾರಾಮ್ ರವರ ಹೆಸರು ಕೂಡ ಇರುವಂತದ್ದು. ಅದೇ ರೀತಿ ಬಲ್ಕೀಶ್ ಬಾನು, ವಿಧಾನ ಪರಿಷತ್ ಸದಸ್ಯ ಬಲ್ಕೀಶ್ ಬಾನು ರವರ ಹೆಸರು ಕೂಡ ಮಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆ 3 ಅಥವಾ 4ವರೆಗೆ ಹೊಸ ಮುಖಗಳಿಗೆ ಮೊದಲ ಬಾರಿ ಗೆದ್ದಂತವರಿಗೆ ಅವಕಾಶವನ್ನು ಕೊಡಬೇಕಂತ ಹೇಳಿರ್ತಕ್ಕಂಥದ್ದು. ಈಗಾಗಲೇ 2, 3 ಮತ್ತು 4 ಬಾರಿ ಗೆದ್ದಂತವರು ಒಮ್ಮೆಯೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ ಸಚಿವರಾಗಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಜಾತಿವಾರು, ಪ್ರಾದೇಶಿಕವಾರು, ಸಾಮಾಜಿಕವಾರು ಅವಕಾಶವನ್ನು ಕೊಡಬೇಕು. ಆ ಮುಖಾಂತರ DK ಶಿವಕುಮಾರ್ ಸರ್ಕಾರದಲ್ಲಿ ಒಂದಷ್ಟು ಉತ್ಸಾಹಿ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು. 35ರಿಂದ ಸುಮಾರು 58 ಅಥವಾ 60 ಒಳಗಡೆ ಇರ್ತಕ್ಕಂಥವ್ರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಲವಲವಿಕೆಯಿಂದ ಕೆಲಸ ಮಾಡ್ಲಿಕ್ಕೆ ಇದು ಅವಕಾಶ ಅಂತಲೇ ಹೇಳಲಾಗ್ತಿದೆ. ಹಾಗಾಗಿ 1 ಅಥವಾ 2 ಮಹಿಳೆಯರಿಗೆ ಅವಕಾಶವನ್ನು ಕೊಡಬೇಕು. ಅದರಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರು ಕೂಡ ಅವಕಾಶವನ್ನು ಕೊಡ್ಬೇಕಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಗುಲ್ಬರ್ಗಾ ಉತ್ತರದ ಶಾಸಕಿಯಾಗಿರ್ತಕ್ಕಂಥ ಖನಿಜಾ ಫಾತಿಮಾ ಮತ್ತು ಬಲ್ಕೀಸ್ ಬಾನೂರವರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ಉಮಾಶ್ರೀ ಪರಿಷತ್ ಸದಸ್ಯೆ ಉಮಾಶ್ರೀ ಹೆಸರು ಕೂಡ ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ 3 ಅಥವಾ 4ವರೆಗೆ ಅವಕಾಶವನ್ನು ಕೊಡ್ಬೇಕಂತೇಳಿ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅದರಲ್ಲಿ ಸಂತೋಷ್ ಲಾಡ್ ಹೆಸರು ಕೂಡ ಇರ್ತಕ್ಕಂಥದ್ದು, ದಿನೇಶ್ ಗುಂಡೂರಾವ್ ಅವರ ಹೆಸರು ಕೂಡ ಇರ್ತಕ್ಕಂಥದ್ದು ಮತ್ತು ಜಮೀರ್ ಅಹಮದ್ ರವರ ಹೆಸರು ಕೂಡ ಇರುವಂತದ್ದು. ಒಟ್ಟಾರೆ ಜುಲೈ 18ನೇ ತಾರೀಕು ಕೊನೆಗೂ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಸಂಪುಟ ವಿಸ್ತರಣೆಗೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅವತ್ತು ಅಳೆದು ತೂಗಿ ಈ ಬಾರಿ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತಿರ್ತಕ್ಕಂಥ ಉಳಿದಿರ್ತಕ್ಕಂಥ 2 ವರ್ಷದ ಅವಧಿಯಲ್ಲಿ ಸರ್ಕಾರದ ಇಮೇಜು, ಪಕ್ಷದ ಇಮೇಜ್ ಅನ್ನು ಕೂಡ ಹೆಚ್ಚಿಸಬೇಕು. ಆ ಮುಖಾಂತರ ಮತ್ತೆ 2028 ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕೆಂಬ ಲೆಕ್ಕಾಚಾರದಲ್ಲಿ ಈ ನಿರ್ಧಾರವನ್ನು ಮಾಡ್ತಿರುವಂತದ್ದು. ಅರುಣ್ ಹುಗಾರ್, ಪಟೇಲ್ರೆ, 38ರಿಂದ 60 ವರ್ಷದೊಳಗಿನವರಿಗೆ ಹೆಚ್ಚಿನ ಆದ್ಯತೆ ಅನ್ನುವಂಥ ನಿರ್ಧಾರನ ತೆಗೆದುಕೊಳ್ತಾ ಇದೆ ಪಕ್ಷ. ಆದ್ರೆ 60 ವಯಸ್ಸಿಗಿಂತ ಮೇಲ್ಪಟ್ಟಂತ ಹಿರಿಯ ನಾಯಕರುಗಳೇ ಸುಮಾರು ಜನ ಟವಲ್ ಹಾಕೊಂಡು ಕಾಯ್ತಿದ್ದಾರೆ, ಓಪನ್ ಆಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಅಷ್ಟು ಈಸಿನಾ ಇದು ಅಂತ? ಅಂದ್ರೆ ಅದರಲ್ಲಿ ಕೆಲವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಇರ್ತಕ್ಕಂಥದ್ದು. ಆದ್ರೆ ಹೆಚ್ಚಿನ ಆದ್ಯತೆಯನ್ನ ಯುವ ಮಕ್ಕಳಿಗೆ ಕೊಡಬೇಕು ಅಂತ ಕಾರಣಕ್ಕಾಗಿ 38ರಿಂದ
60 ಹೆಚ್ಚು ಆದ್ಯತೆಯನ್ನು ಕೊಡಬೇಕಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಮತ್ತು ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದಂಥವ್ರು ಕೂಡ 3ರಿಂದ 4 ಮಾತ್ರ ಅವಕಾಶ ಇರತಕ್ಕಂಥದ್ದು. ಮತ್ತು ಈ ಬಾರಿ ಜಾತಿವಾರು ಪ್ರಾದೇಶಿಕವಾರು ಕೂಡ ಅವಕಾಶವನ್ನು ಕೊಡಬೇಕು, ಸಾಮಾಜಿಕವಾರ ಅವಕಾಶವನ್ನು ಕೊಡಬೇಕು. ಸಂಪುಟ ಅಂತ ಹೇಳಿದ್ರೆ ಈ ವಿಸ್ತರಣೆ ಸಂದರ್ಭದಲ್ಲಿ ಅಲ್ಲಿ ಮೇಲ್ವರ್ಗದವ್ರಿಗೂ ಕೂಡ ಅದರಲ್ಲಿ ಇರಬೇಕು. ಅದರಲ್ಲಿ ಪ್ರಮುಖವಾಗಿ ಮೇಲ್ವರ್ಗದವರು ಅಂತ ಹೇಳಿ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯಕ್ಕೂ ಆದ್ಯತೆಯನ್ನು ಕೊಡಬೇಕು. ಮತ್ತು ಈಗಾಗಲೇ ಸ್ಪೀಕರ್ ವಿಚಾರದಲ್ಲಿ ಕೂಡ ಹಲವಾರು ಚರ್ಚೆ ಆಗ್ತಿರ್ತಕ್ಕಂಥ ಈಗಾಗಲೇ ದಿನೇಶ್ ಗುಂಡೂರಾವ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು, HK ಪಾಟೀಲ್ ರವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು, ಮತ್ತು RV ದೇಶಪಾಂಡೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥ ಹಲವಾರು ಹೆಸರು ಕೂಡ ಇದೀಗ ಸ್ಪೀಕರ್ ಹುದ್ದೆ ವಿಚಾರದಲ್ಲಿ ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಒಟ್ಟಾರೆ ಈಗಾಗಲೇ ಆಕಾಂಕ್ಷಿಗಳು ಸುಮಾರು ಈಗಾಗಲೇ ನಾವು ಇದು ನಮ್ಮ ಕೊನೆಯ ಚುನಾವಣೆ ಅಂತೇಳಿ ಅನೇಕರು ಈಗಾಗಲೇ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕ ಆಕಾಂಕ್ಷಿಗಳು ಇರ್ತಕ್ಕಂಥ ಸ್ಥಾನ ಕೇವಲ 20, ಆದ್ರೆ ಆಕಾಂಕ್ಷಿಗಳ ಸ್ಥಾನ ಸುಮಾರು 60ಕ್ಕೂ ಹೆಚ್ಚು ಶಾಸಕರು ಇರ್ತಕ್ಕಂಥದ್ದು. ಅದರಲ್ಲಿ ಹಿರಿಯರು ಕೂಡ ಹೆಚ್ಚಿರ್ತಕ್ಕಂಥ ನಾವು 3 ಮತ್ತು 4 ಬಾರಿ ಗೆದ್ದಂಥವ್ರು ಕೂಡ ಒಮ್ಮೆ ಆದ್ರೂ ನಾವು ಸಚಿವರಾಗಬೇಕು, ನಮಗೂ ಕೂಡ ಅವಕಾಶ ಕೊಡಿ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ನಾಳೆಯಿಂದ ಅನೇಕ ಶಾಸಕರುಗಳು ದೆಹಲಿಗೆ ಪ್ರಯಾಣ ಬೆಳೆಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ವರಿಷ್ಠರ ಬಳಿ ಈಗ ಅನೇಕರು ಈಗಾಗಲೇ ಲಾಬಿಯನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು, ಜಾತಿವಾರ ಲಾಬಿಯನ್ನು ಆರಂಭಿಸಿರ್ತಕ್ಕಂಥದ್ದು ಮತ್ತು ನಾಯಕರ ಮುಖಾಂತರ ಲಾಬಿ ಕೂಡ ಆರಂಭಿಸಿರ್ತಕ್ಕಂಥದ್ದು. ಈಗಾಗಲೇ ಮಾಜಿ CM ಸಿದ್ದರಾಮಯ್ಯ ಕೂಡ ಸಂಪುಟದಲ್ಲಿ ತಮ್ಮ ಬೇಕಾದ ಬೆಂಬಲಿಗರನ್ನು ಸೇರ್ಪಡೆ ಮಾಡ್ಲಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಮತ್ತು ಪ್ರಮುಖ ವಿಚಾರವೊಂದರಲ್ಲಿ ಈಗಾಗಲೇ ಎಲ್ಲ ಒಂದ್ ಕಡೆ BK ಹರಿಪ್ರಸಾದ್ ರವರು ಕೂಡ ಸಚಿವರನ್ನಾಗಿ ಮಾಡ್ಬೇಕಂತೇಳಿ ಈಗಾಗಲೇ ಚರ್ಚೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಆದ್ರೆ ಹೈಕಮಾಂಡ್ ಈ ಬಗ್ಗೆ ಯಾವುದೇ ರೀತಿ ಚಿಂತನೆ ನಡೆಸಿಲ್ಲ. ಆದ್ರೆ ರಾಜಕಾರಣದಲ್ಲಿ ಕೊನೆ ಗಳಿಗೆಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಈ ಹಿಂದೆ DK ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆಗಿದ್ರು, ಉಪಮುಖ್ಯಮಂತ್ರಿಗಳು ಆಗಿದ್ರು, ಮತ್ತು ಜಲಸಂಪನ್ಮೂಲ ಖಾತೆ ಸೇರಿದಂತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೂಡ ಹೊಂದಿದ್ರು. ಹಾಗಾಗಿ BK ಹರಿಪ್ರಸಾದ್ ರವರನ್ನ ಸಚಿವರನ್ನಾಗಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ಒಂದು ವರ್ಗದ ವಾದ ಕೂಡ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. ಅರುಣ್ ಹೂಗಾರ್. ಪಟೇಲ್ರೇ, CM ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತ ಬಹುತೇಕ ಅಂದ್ರೆ ಮಿನಿಸ್ಟರ್ ಆದಂತವ್ರು ಯಾರಿದ್ದಾರೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತರೇ ಇರುವಂತದ್ದು. ಜೊತೆಗೆ ಹೈಕಮಾಂಡ್ ಕೋಟಾದಲ್ಲಿರುವಂತವರು ಓತನ್ನ ತೆಗೆದುಕೊಂಡ್ರು. DK ಶಿವಕುಮಾರ್ ಆಪ್ತ ಬಳಗದಲ್ಲಿ ಒಬ್ರು ಇಲ್ಲ. ಸೊ ಹಾಗಾಗಿ ಆ ಒಂದು ಬಣಕ್ಕೆ ಅಂದ್ರೆ DK ಶಿವಕುಮಾರ್ ಅವರ ಹಿಂಬಾಲಕರು ಯಾರ್ಯಾರಿದ್ದಾರೆ ಅವರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆಗಳು ಸಿಗುತ್ತೆ ಅಂತ ಅನ್ಸುತ್ತಾ ಸೆಕೆಂಡ್ ಲಿಸ್ಟ್ ಅಲ್ಲಿ? ಸದ್ಯ ಮೊದಲ ಸಂಪುಟದಲ್ಲಿ ಎಲ್ಲ ಒಂದ್ ಕಡೆ ಬಹಳಷ್ಟು ವಿಶೇಷತೆ ಇರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯರವರು ಒಂದು ಹೊಸ ಮುಖ ಬಿಟ್ರೆ ಅದು ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋಟದಡಿ ಬಂದಿರತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಒಂದಷ್ಟು ದೊಡ್ಡ ಭರವಸೆಯನ್ನ ಮೂಡಿಸ್ತಾರೆ. ರಾಹುಲ್ ಗಾಂಧಿಯವರ ಅಬ್ಬರದ ಭಾಷಣವನ್ನು ನೋಡಿ ಮೊದಲ ಸಂಪುಟದಲ್ಲಿ ಒಂದಷ್ಟು ಕರ್ನಾಟಕದಲ್ಲಿ ಅಚ್ಚರಿ ಮುಖಗಳು ಬರ್ತವೆ ಅಂತ ಹೇಳಿ ಎಣಿಸಲಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಹಳೆ ಮದ್ಯ ಮತ್ತು ಹೊಸ ಬಾಟಲಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತ ಬಹುತೇಕ ಎಲ್ಲ ಯತೀಂದ್ರ ಸಿದ್ದರಾಮಯ್ಯ ಹೊರತುಪಡಿಸಿ ಎಲ್ಲರೂ ಕೂಡ ಮಂತ್ರಿ ಆದಂತವರಿಗೆ ಅವಕಾಶವನ್ನು ಕೊಡ್ತು. ಎಲ್ಲೊಂದ್ ಕಡೆ ರಾಹುಲ್ ಗಾಂಧಿಯವರು ಅವರು ಎಲ್ಲ ಅಂದುಕೊಂಡಂತೆ ಆಗ್ಲಿಲ್ಲ. ಮತ್ತು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂಥವರೇ ಹೆಚ್ಚಿನ ಆದ್ಯತೆ ಬಂದಿರುವಂಥದ್ದು. ಆ ಮುಖಾಂತರ ಹಿರಿಯರಿಗೆ ಹೆಚ್ಚು ಆದ್ಯತೆಯನ್ನು ಕೂಡ ಕೊಡ್ಲಾಯ್ತು. ಆದ್ರೆ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಅಚ್ಚರಿ ಮುಖಗಳಿಗೆ ಅವಕಾಶವನ್ನು ಕೊಡ್ತಾರಾ, ಯುವಕರಿಗೆ ಅವಕಾಶವನ್ನು ಕೊಡ್ತಾರಾ, ಸಾಮಾಜಿಕವರು ಜಾತಿವಾರ ಅವಕಾಶವನ್ನು ಕೊಡ್ತಾರಾ, ಮತ್ತು ಮತ್ತೆ ಹಳೆ ಮುಖಗಳಿಗೆ ಮಣೆ ಹಾಕ್ತಾರಾ, ಹಳೆ ಲಾಬಿಗೆ ಮಣೆ ಹಾಕ್ತಾರ ಅನ್ನೋದು ಕಾದ್ ನೋಡ್ಬೇಕಾಗಿರುವಂತದ್ದು. ಯಾಕಂತ ಹೇಳಿದ್ರೆ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂತೇಳಿ DK ಶಿವಕುಮಾರ್ ಅವರ ಲೆಕ್ಕಾಚಾರ ಇರತಕ್ಕಂಥದ್ದು. ಮತ್ತೆ 2029ರ ಲೋಕಸಭೆ ಚುನಾವಣೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಮಾಡು ಅಥವಾ ಮಡಿ ಅಥವಾ ರಾಜಕಾರಣದಲ್ಲಿ ಇರು ಅಥವಾ ಹೋಗು ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬಹಳಷ್ಟು ಬಹುತೇಕ 8ರಿಂದ 10 ಶಾಸಕ ಅಚ್ಚರಿಯ ಮುಖಗಳ ಹೆಸರು ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಲೆಕ್ಕಾಚಾರಗಳು ಆಗ್ತಿರ್ತಕ್ಕಂಥದ್ದು. ಕಾದ್ ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ.